ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಖತಮ್ ಆಗಿದ್ದಾರೆ, ಹತ್ಯೆಗೊಳಗಾಗ್ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಅಲ್ಲಿಪುರದಲ್ಲಿ 3 ದಿನ ಬ್ಲಾಕ್ ಡೇ ಅನ್ನು ಆಚರಿಸಲಾಗ್ತಾ ಇದೆ. ಗ್ರಾಮದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಸಾವನ್ನಪ್ಪಿರುವಂತ ಅವರು ಅಲ್ಲಿ ಸಾವನ್ನಪ್ಪಿದರೆ ಚಿಕ್ಕಬಳ್ಳಾಪುರದ ಅಲ್ಲಿಪುರದಲ್ಲಿ 3 ದಿನ ಬ್ಲಾಕ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದಾರಂತೆ. ಗ್ರಾಮದಲ್ಲಿರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ಲಿಪುರಕ್ಕೆ ಖಮೇನಿಯ ನಂಟು ಏನಿರಬಹುದು? ಹಾಗಾದರೆ ಬೇಬಿ ಆಫ್ ಇರಾನ್ ಅಂತಾನೆ ಕರೆಸಿಕೊಳ್ಳುವಂತಹ ಅಲ್ಲಿಪುರ ಏನಿದೆ, 1986ರಲ್ಲಿ ಅಲ್ಲಿಪುರ ಗ್ರಾಮಕ್ಕೆ ಭೇಟಿ ನೀಡಿದ್ರು ಖಮೇನಿಯವರು. ಅದಕ್ಕೆ ಲಿಂಕ್ ಇರುವಂಥದ್ದು. ಖಮೇನಿ ಅಂದರೆ ಇಲ್ಲಿನ ಜನರಿಗೆ ಪೂಜ್ಯ ಗೌರವ ಭಾವ ಇದೆ. ಯಾಕಂದರೆ ಅವರು ಭೇಟಿ ಕೊಟ್ಟಿದ್ರಲ್ಲ, ಖಮೇನಿ ಸಾವಿನ ಸುದ್ದಿಯಿಂದ ಅಲ್ಲಿಪುರದಲ್ಲಿ ಸ್ತಬ್ಧ ವಾತಾವರಣ ಇದೆ. ಎಲ್ಲಿನ ಇರಾನು, ಎಲ್ಲಿನ ಖಮೇನಿ, ಎಲ್ಲಿನ ಚಿಕ್ಕಬಳ್ಳಾಪುರ, ಆ ಚಿಕ್ಕಬಳ್ಳಾಪುರದಲ್ಲಿ ಬರುವಂತಹ ಅಲ್ಲಿಪುರ ಅಥವಾ ಅಲಿಪುರ ಏನಿದೆ, ಇದಕ್ಕೆ ಅವರಿಗೆ ನಂಟಿರೋಕ್ಕೆ ಏನು ಕಾರಣ ಅಂತಂದರೆ ಅವರು ಭೇಟಿ ಕೊಟ್ಟಿದ್ರು. ಈ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದ್ರಿಂದ ಅಲಿಪುರ ಏನಿದೆ, ಅವರು ಭೇಟಿ ಕೊಟ್ಟ ನಂತರ ಸ್ವಲ್ಪ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅವ್ರನ್ನ ತುಂಬ ಗೌರವದಿಂದ ಕಾಣ್ತಾ ಇದ್ರು ಅಲ್ಲಿನ ಕೆಲ ಜನರು. ಅವರ ಸಾವಿನ ಸುದ್ದಿಯನ್ನು ಕೇಳಿ ಈಗ 3 ದಿನ ಅಲ್ಲಿ ಬ್ಲಾಕ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಪ್ಪು ದಿನವನ್ನು ಇರಾನ್ನಲ್ಲಿನೇ ಈಗಾಗಲೇ ಸಾಕಷ್ಟು ಜನ ಅವರು ಸಾವನ್ನ ಸುದ್ದಿ ಕೇಳಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲಿಪುರದಲ್ಲಿ ಏನಾಗ್ತಾ ಇದೆ, ಅವರು ಕೂಡ ಎಲ್ಲ ತಮ್ಮ ಅಂಗಡಿಗಳನ್ನು ಎಲ್ಲವನ್ನು ಕ್ಲೋಸ್ ಮಾಡಿಕೊಂಡು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಬೇಬಿ ಆಫ್ ಇರಾನ್ ಅಂತ ಕರೆಸಿಕೊಳ್ತಾ ಇದ್ರು. ಯಾವುದೋ ಈ ಒಂದು ಗ್ರಾಮ 1986ರಲ್ಲಿ ಅಲಿಪುರ ಗ್ರಾಮಕ್ಕೆ ಬಂದಿರ್ತಾರೆ. ಯಾವುದೋ ಒಂದು ವಿಚಾರವಾಗಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಜನರು ಕೂಡ ಅವ್ರನ್ನ ಅದೇ ರೀತಿಯಾಗಿ ಸ್ವಾಗತ ಮಾಡಿರ್ತಾರೆ, ಗೌರವವನ್ನು ಕೊಟ್ಟಿರ್ತಾರೆ. ಆ ಒಂದು ಭಾವನೆಯಿಂದಾನೇ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು. ಹೀಗಾಗಿ ಅವರ ಸಾವಿನ ಸುದ್ದಿಯನ್ನು ಕೇಳಿದ ನಂತರ ಆ ಇಡೀ ಗ್ರಾಮದ ಜನತೆ ಅವರಿಗೆ ಗೌರವವನ್ನು ಕೊಡುವಂತಹ ರೀತಿಯಲ್ಲಿ ಬ್ಲಾಕ್ ಡೇಯನ್ನು ಆಚರಿಸ್ತಾ ಇದ್ದಾರೆ. ಅದು ಕೂಡ 1 ದಿನ ಅಲ್ಲ, 3 ದಿನ. ಇಲ್ಲಿನ ಎಲ್ಲ ಜನರು ಅವರ ಪೂಜ್ಯ ಭಾವದಿಂದ ಕಾಣ್ತಾರೆ. ಯಾಕಂದರೆ ಅವರ ಒಂದು ಕೆಲಸ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಇರುತ್ತೆ, ಅವರು ಗೌರವ ಕೊಡ್ತಾರೆ. ಅಂದರೆ ಅವ್ರದ್ದೇ ಆದಂತಹ ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳಿರುತ್ತೆ, ಅದಕ್ಕೆ ಅವರು ಗೌರವ ಕೊಡ್ತಾ ಇರ್ಬೋದು. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯಾಗಿ ಬ್ಲಾಕ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಖಮೇನಿ ಸಾವಿನ ಸುದ್ದಿಯನ್ನು ಕೇಳಿ ಆ ಗ್ರಾಮದ ಜನರು ಸ್ವಲ್ಪ ನೋವಲ್ಲಿದ್ದಾರೆ. ಇಡೀ ಒಂದು ಆ ಊರಿನ ವಾತಾವರಣ ಸ್ತಬ್ಧವಾಗಿದೆ, ಮೌನವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಅಲಿಪುರ ಏನಿದೆ, ಅಲ್ಲಿ ನಾವು ಈ ರೀತಿಯಾಗಿ ನೋಡೋಕ್ಕೂ ಸಿಗುತ್ತಾ ಇದೆ. ಭಾರತದಲ್ಲಿಯೂ ಕೂಡ ಖಮೇನಿಯವರನ್ನು ಗೌರವಿಸುವಂತಹ ಅಥವಾ ಅವರ ಸಾವಿನ ಸುದ್ದಿಯನ್ನು ಕೇಳಿ ನೋವು ಪಡುವಂತಹ ಜನರಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಷ್ಟೋ ವರ್ಷಗಳ ಹಿಂದೆ ಬಂದಂತಹ ನಾಯಕನಿಗಾಗಿ ಈಗ ಅವರಿಗೋಸ್ಕರ ಕಂಬನಿಯನ್ನು ಬಿಡಿತಾ ಇದ್ದಾರೆ, ಶೋಕಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಾದಂಥ ಸ್ವಲ್ಪ ವಿಶಿಷ್ಟವಾದ ರೀತಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಾಮಾನ್ಯವಾಗಿ ಬೇರೆ ದೇಶದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅದು ಭಾರತೀಯರಾಗಿದ್ದರೆ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತೀವಿ, ಅವ್ರಿಗೆ ಗೌರವ ಕೊಡ್ತೀವಿ. ಆದರೆ ಒಬ್ಬ ಬೇರೆ ದೇಶದ ನಾಯಕ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇಲ್ಲಿ ಈ ರೀತಿಯಾಗಿ ಮೌನಾಚರಣೆಯನ್ನು, ಶೋಕಾಚರಣೆಯನ್ನು, ಬ್ಲಾಕ್ ಡೇಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಯಾಕಂದರೆ ಅವರು 1986ರಲ್ಲಿ ಬಂದಿದ್ರು ಈ ಗ್ರಾಮ. ಅದರ ನೆನಪಿಗಾಗಿ ಅವರು ಸತ್ತಿದ್ದಾರಲ್ಲ ಈಗ, ಅದಕ್ಕೋಸ್ಕರ ಈ ರೀತಿಯಾಗಿ ಬ್ಲಾಕ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.